ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸೊ ಈ ವಿಡಿಯೋನಲ್ಲಿ ಏನ್ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ ಅಂತಂದ್ರೆ, ಇನ್ಸ್ಟಾಗ್ರಾಮ್ ಅಕೌಂಟ್ ನ ನಾವು ಗೊತ್ತಿಲ್ದೇನೋ ಫ್ರೆಂಡ್ಸ್ ರೇಕ್ಸಕ್ಕೋ ಅಥವಾ ಮತ್ತೊಂದಕ್ಕೆ ನಾವು ಕ್ರಿಯೇಟ್ ಮಾಡ್ಬಿಟ್ಟಿರ್ತೀವಿ. ಅದನ್ನ ಡಿಲೀಟ್ ಮಾಡಕ್ ಗೊತ್ತಿರಲ್ಲ ನಮ್ಗೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ಅದನ್ನ ಹಾಗೇನೆ ಬಿಟ್ಬಿಡ್ತೀವಿ. ತುಂಬಾ ದಿನ ಆಗೋಗುತ್ತೆ, ಮರ್ತೇ ಹೋಗಿರ್ತಾರೆ, ಅಕೌಂಟ್ ನಿಮ್ ಫೋನಲ್ಲಿ ಉಳಿದ್ಬಿಡುತ್ತೆ. ಸೊ ಅದನ್ನ ಹೆಂಗ್ ಡಿಲೀಟ್ ಮಾಡಬೇಕು, 2-3 ಮಲ್ಟಿಪಲ್ ಅಕೌಂಟ್ಸ್ ನ ಮೇಂಟೈನ್ ಮಾಡ್ತಾ ಇರ್ತಾರಲ್ವಾ, ಸೊ ಹೆಂಗ್ ಡಿಲೀಟ್ ಮಾಡ್ಬೇಕಂತ ಗೊತ್ತಿಲ್ದೇನೆ ಹಾಗೆ ಬಿಟ್ಟಿರ್ತಾರೆ. ಸೊ ಅದನ್ನ ಹೆಂಗ್ ಡಿಲೀಟ್ ಮಾಡ್ಬೇಕು ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋಗೆ ಎಂಟರ್ ಆಗ್ಬಿಡೋಣ. ಅದ್ ಹೆಂಗ್ ಮಾಡೋದು ಪ್ರೊಸೆಸ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈಗ ನಾವು ಯಾವ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಡಿಲೀಟ್ ಮಾಡ್ಬೇಕಾಗಿರುತ್ತೆ, ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಮೊದಲನೇದಾಗಿ ಲಾಗಿನ್ ಆಗಿರ್ಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೇಲ್ಗಡೆ 3 ಡಾಟೆಡ್ ಲೈನ್ಸ್ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ, ಅಕೌಂಟ್ ಓನರ್ಶಿಪ್ ಮೇಲೆ ಕ್ಲಿಕ್ ಮಾಡಬೇಕು. ಡಿಆಕ್ಟಿವೇಶನ್ ಆರ್ ಡಿಲೀಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ರೀಸನ್ ಕೇಳ್ತಾ ಹೋಗುತ್ತೆ, ನೀವು ಯಾಕೆ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಡಿಲೀಟ್ ಮಾಡ್ತಾ ಇದೀರಾ ಅಂತ. ಸೊ ಡಿಲೀಟ್ ಅಂತ ಕೊಟ್ಟ ತಕ್ಷಣ ಅಲ್ಲಿ ರೀಸನ್ಸ್ ತೋರಿಸ್ತಾ ಹೋಗುತ್ತೆ. ನಂಗೆ ಈ ಅಕೌಂಟ್ ಬೇಡ, ಆ ತರ ಸುಮಾರು ರೀಸನ್ ಇರುತ್ತೆ. ನೀವು ಯಾವ ರೀಸನ್ ಕೊಟ್ರು ಅಪ್ರೂವ್ ಆಗುತ್ತೆ. ಯಾವ್ದಾದ್ರು ಒಂದು ರೀಸನ್ ಕೊಟ್ಟು ನಿಮ್ ಪಾಸ್ವರ್ಡ್ ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ. ಪಾಸ್ವರ್ಡ್ ನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟ ತಕ್ಷಣ ಅದು ಡಿಲೀಷನ್ ರಿಕ್ವೆಸ್ಟ್ ಗೆ ಹೋಗುತ್ತೆ. ಅದು 30 ಡೇಸ್ ವರೆಗೂ ಟೈಮ್ ತಗೊಳುತ್ತೆ. 30 ಡೇಸ್ ಆದ್ಮೇಲೆ ಅದು ಡಿಲೀಟ್ ಆಗೋದು. 30 ಡೇಸ್ಗಿಂತ ಮುಂಚೆ ನೀವೇನಾದ್ರೂ ಇನ್ನೊಂದ್ಸಲಿ ಆ ಅಕೌಂಟ್ಗೆ ಲಾಗಿನ್ ಆದ್ರೆ ಅದು ಡಿಲೀಟ್ ಆಗೋದಿಲ್ಲ. ನಿಮ್ಗೆ ಅಕಸ್ಮಾತ್ ಡಿಲೀಟ್ ಆಗ್ಬೇಕಂದ್ರೆ 30 ದಿನದವರೆಗೂ ಅದನ್ನ ಲಾಗಿನ್ ಆಗಂಗಿಲ್ಲ. ಸೊ ಈ ತರ ನೀವು ಇನ್ಸ್ಟೆಂಟ್ಲಿ ನಿಮ್ಗೆ ಬೇಡದೇ ಇರೋ ಅಕೌಂಟ್ ನ ಈಸಿಯಾಗಿ ಡಿಲೀಟ್ ಮಾಡ್ಕೊಳ್ಬಹುದು. ಸೊ ಈ ವಿಡಿಯೋ ನೋಡಿದ್ಮೇಲೆ ಹೆಂಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಡಿಲೀಟ್ ಮಾಡ್ಬೇಕು ಅಂತ ಕಲ್ತಿದ್ರ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದ್ರೆ ತಪ್ಪದೆ ಒಂದೇ ಒಂದು ಲೈಕ್ ನ ಮಾಡಿ ವಿಡಿಯೋಗೆ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ. ಥ್ಯಾಂಕ್ ಯು.